ಅರ್ಥ ಏನು, ಹೆಂಗೆ ಅರ್ಥ ಮಾಡ್ಕೋಬೇಕು ಅಂದರೆ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಿರತಕ್ಕಂಥದ್ದು ಎಲ್ಲವೂ ಬ್ರಹ್ಮವಸ್ತು ಚೈತನ್ಯದ ಕುರಿತೇ ಹೇಳಿದೆ. ನಿನ್ನೆ ನಾನು ಹೇಳಿದೆ 4 ವಾಕ್ಯಗಳು ಹೇಳಿದೆ ಅಲ್ವಾ, 4 ವಾಕ್ಯಗಳು. ಸ್ವಲ್ಪ ಟೆಸ್ಟ್ ಮಾಡೋಣ ಅಥವಾ ನೀವೇ ಟೆಸ್ಟ್ ಮಾಡೋದಾದ್ರೆ ನಾನು ಹೇಳ್ತೀನಿ. ಮೊದಲನೇ ವೇದ ಋಗ್ವೇದ, ನಾನು ಕೇಳಲ್ಲ, ಅದು ಏನು ಹೇಳುತ್ತೆ ಅಂತ ಕೇಳಲ್ಲ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉಪನಿಷತ್ತು ನಿನ್ನೆ ರಾತ್ರಿ ಬ್ರಹ್ಮ. ಅದಕ್ಕೆ ನಿರ್ವಚನಾರ್ಥವನ್ನು ಹೇಳಿದ್ದೀನಿ ನಾನು. ಬ್ರಹ್ಮವಸ್ತು ಅಂದರೆ ಇದಪ್ಪ, ಇಟ್ ಈಸ್ ಎ ಡೈರೆಕ್ಟ್ ಡೆಫಿನೇಷನ್ ಆಫ್ ಬ್ರಹ್ಮವಸ್ತು. ಯಾವ ವಸ್ತುವಿನಿಂದ ನಾನು ನೋಡ್ತಾ ಇದ್ದೀನೋ, ಆಘ್ರಾಣವನ್ನು ಮಾಡ್ತಾ ಇದ್ದೀನೋ, ರುಚಿಯನ್ನು ನೋಡ್ತಾ ಇದ್ದೀನೋ, ಇದು ಬಿಸಿಯಾಗಿದೆ ತಣ್ಣಗಾಗಿದೆ ಅಂತಕ್ಕಂಥ ಜ್ಞಾನವನ್ನು ನಾನು ಪಡೀತಾ ಇದ್ದೀನೋ ಆ ವಸ್ತು ಚೈತನ್ಯವೇ ಬ್ರಹ್ಮ. ಮತ್ತೆ ಈ ಮೊದಲನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥದ್ದು ಬ್ರಹ್ಮವಸ್ತು ಬಗ್ಗೆ ಹೇಳಿದಾನ, ಆ ಬ್ರಹ್ಮವಸ್ತು ಅಲ್ಲದ ಇರ್ತಕ್ಕಂಥದ್ರ ಬಗ್ಗೆ ಹೇಳಿದಾನ ಅಂದರೆ ಬ್ರಹ್ಮವಸ್ತು ಪ್ರತಿಪಾದಿತವೇ ಈ ವಾಕ್ಯ. ಎರಡನೇ ವಾಕ್ಯ ಅಯಮಾತ್ಮ ಬ್ರಹ್ಮ ಅನ್ನೋ ಒಂದು ವಾಕ್ಯ ಅಥರ್ವ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಾಂಡೂಕ್ಯೋಪನಿಷತ್ತಿನಿಂದ ಬಂದಿರೋದು. ಅಯಮಾತ್ಮ ಬ್ರಹ್ಮ ಅಂದರೆ ನಾನು ಬ್ರಹ್ಮನ ಅಂತಂದು ಪ್ರಶ್ನೆ ಹಾಕ್ಕೊಳ್ತಾ ಇದ್ದಾರೆ ಯಾರು? ಶಿಷ್ಯ. ನೀನು ಬ್ರಹ್ಮವೋ ಅಂತಂದು ಗುರು ಹೇಳ್ತಾ ಇದ್ದಾನೆ, ನಾನು ಬ್ರಹ್ಮವ. ಎಷ್ಟೋ ಜನ ಪ್ರಾಪಂಚಿಕವಾಗಿ ನೋಡಿದ್ರು ಈ ಅನುಮಾನ ಬೇಕಾದ ಜನಕ್ಕೆ. ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಗುರುಗಳಿಗೆ ನಮಸ್ಕಾರ ಮಾಡೋದು ಬರ್ತಾರೆ, ನಮಸ್ಕಾರ ಮಾಡಿ. ನಾನು ತಕ್ಷಣ ಒಂದು ಊರಲ್ಲಿ ನಾನು ಹೇಳಿದೆ, ಅಪ್ಪ ಅಮ್ಮ ಇದ್ದಾರೋ, ಅಪ್ಪ ಅಮ್ಮ ನಮಸ್ಕಾರ ಮಾಡೋದು ತಪ್ಪಿಲ್ಲಲ್ಲ. ಗುರುಗಳಿಗೆ ನಮಸ್ಕಾರ ಮಾಡೋದು ಏನೋ ಕಾಟಾಚಾಟಿ ಮಾಡಿಬಿಟ್ಟಿದ್ದಾರೆ, ಯಾವಾಗಲೂ ಬರ್ತಾನಂತ ಮಾಡಿಬಿಡೋಣ ಅಂತ ಮಾಡಿ. ಅಲ್ಲಿ ಅಪ್ಪ ಅಮ್ಮ ಪ್ರತಿ ದಿವಸ ಕಾಣಿಸ್ತಾರೋ ಅವ್ರಿಗೆ ನಮಸ್ಕಾರ ಮಾಡೋದು ಅಂತಂದು ಹೇಳಿದ್ರೆ ಇವನು ಮಾಡೋದಕ್ಕೆ ರೆಡಿ ಆಗಿದ್ದಾನೆ. ಅವರು ಅಯ್ಯ ನಾನು ಯಾರು ಹೇಳಿದಿ ಮಾತು? ನೀವ್ಯಾಕೆ ಬಾಡಂತೀವಿ? ಅವ್ರು ನಮಸ್ಕಾರ ಮಾಡ್ತೀನೋ ಅಂತಂದು ಅವ್ರು ಬಂದರೆ ನೀವ್ಯಾಕೆ ಬಾಡಂತೀವಿ? ನಮಸ್ಕಾರ ಮಾಡಿಸಿಕೊಳ್ಳಬಹುದು ಅಂತಕ್ಕಂಥ ಭಾವನೆ ಯಾರಿಗಿಲ್ಲ ಇದೆ? ಆದ ಕಾರಣನೇ ಬ್ರಹ್ಮವಸ್ತು ಪ್ರತಿಪಾದಿತವಾಗಿರ್ತಕ್ಕಂಥದನ್ನ ನಾನು ಬ್ರಹ್ಮವಾ ಅಂತಕ್ಕಂಥದ್ದು ಅನುಮಾನ ಯಾರಿಗೆ? ಶಿಷ್ಯನಿಗೆ. ಇಲ್ಲಿ ತಂದೆ ತಾಯಿಗಳಿಗೆ ಅನುಮಾನ, ನನಗ್ಯಾಕೆ ನಮಸ್ಕಾರ, ನನಗೆ ನಮಸ್ಕಾರ, ನಾನೇ ಗುರುವಾಗಿದ್ದೀನ ಅಥವಾ ನಾನು ಬ್ರಹ್ಮವಸ್ತು ಆಗಿದ್ದೀನ, ನಾನು ದೇವರಾಗಿದ್ದೀನ? ನಾನು ದೇವರು ಅಲ್ಲ ಅನ್ನೋದು ತುಂಬ ಗಟ್ಟಿಯಾಗಿ ನಮ್ಮ ಮನಸ್ಸು ಗೊತ್ತಿದೆ. ನೀನು ಸಾಕ್ಷಾತ್ ಸತ್ ಚಿತ್ತ ಆನಂದ ಸ್ವರೂಪವಾಗಿರ್ತಕ್ಕಂಥ ಪರಬ್ರಹ್ಮ ಚೈತನ್ಯ ಸ್ವರೂಪವೇ ಸರಿ ಅನ್ನೋದು ಉಪನಿಷತ್ತು ಹೇಳಿದ್ರೆ ನಾನೆಲ್ಲರೂ ಉಂಟೆ, ನಾನಲ್ಲಪ್ಪ